ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಟೇಸ್ಟ್ ಅಂಡ್ ಟೇಲ್ಸ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದ ಗರಿಗರಿಯಾದ ಚಕ್ಕುಲಿನ ಹೇಗೆ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಬ್ಬಕ್ಕೆ ಅಥವಾ ಸಂಜೆ ಸ್ನಾಕ್ಸ್ಗೆ ನೀವೇ ಮನೆಯಲ್ಲಿ ಮಾಡಿ. ಇದನ್ನ ಮಾಡ್ಲಿಕ್ಕೆ ಒಂದು ಪ್ಯಾನ್ಗೆ 1 ಕಪ್ ಅಷ್ಟು ಉದ್ದಿನ ಬೇಳೆನ ಹಾಕಿ 1 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದು ರೋಸ್ಟ್ ಆದ್ರೆ ಸಾಕು, ಜಾಸ್ತಿ ಹೊತ್ತೇನು ಮಾಡೋದು ಬೇಡ. ಇದಕ್ಕೆ 1 ಕಪ್ ಹುರಿಗಡಲೆನ ಹಾಕಿ ಗ್ಯಾಸ್ ಅನ್ನು ಆಫ್ ಮಾಡಿಬಿಟ್ಟು ಪಾತ್ರೆ ಬಿಸಿಯಲ್ಲಿ ಇದು ಸ್ವಲ್ಪ ರೋಸ್ಟ್ ಆಗುತ್ತೆ. ತಣ್ಣಗಾದ ಮೇಲೆ ಈ ತರ ಪೌಡರ್ ಮಾಡಿ ಇಟ್ಕೊಳ್ಳಿ. ಇದನ್ನ ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ನಾನಿಲ್ಲಿ 4 ಕಪ್ ಅಕ್ಕಿ ಹಿಟ್ಟನ್ನ ಜರಡಿ ಇಟ್ಕೊಂಡಿದ್ದೀನಿ. ನಾವೇನ್ ಪೌಡರ್ ಮಾಡ್ಕೊಂಡಿದೀವಲ್ಲ ಅದನ್ನು ಕೂಡ ಈ ತರ ಜರಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ನಿಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಆಡ್ ಮಾಡ್ಕೊಳ್ಳಿ. ಇದಾದ ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕಿ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಈ ತರ ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿ ಹಾಕಿ, ಹಾಗೆ 1 ಟೇಬಲ್ ಸ್ಪೂನ್ ಅಜ್ವಾನ, ಕ್ಯಾರಮ್ ಸೀಡ್ಸ್ ಅಥವಾ ಓಂ ಕಾಳು ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಇದೇ ತರ ಕೈಯಲ್ಲಿ ಹಾಕಿ ಕ್ರಶ್ ಮಾಡಿ ಹಾಕ್ಬಿಡಿ. ನೀವು ಇಲ್ಲಿ ಉದ್ದಿನ ಬೇಳೆನ ಸ್ಕಿಪ್ ಮಾಡಬಹುದು, ಹುರಿಗಡಲೆ ಮಾತ್ರ ಕೂಡ ಹಾಕಬಹುದು. ಬಟ್ ಉದ್ದಿನ ಬೇಳೆ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಇಂಗು ಕೂಡ ಆಡ್ ಮಾಡ್ಕೊಳ್ಬಹುದು, ನಾನಿಲ್ಲಿ ಆಡ್ ಮಾಡಿಲ್ಲ. ಇದೆಲ್ಲ ಹಾಕಿದ ಮೇಲೆ ಬಿಸಿ ಮಾಡಿರುವ ಬೆಣ್ಣೆಯನ್ನ 2 ಟೇಬಲ್ ಸ್ಪೂನ್ ಹಾಕಿ, ಹಾಗೆ ಬಿಸಿ ಮಾಡಿರುವ ಎಣ್ಣೆ ಕೂಡ 2 ಟೇಬಲ್ ಸ್ಪೂನ್ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕಿರೋ ಹಿಟ್ಟು ಮತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ತರ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಅದು ಉಂಡೆ ಕಟ್ಟೋ ತರ ಆಗ್ಬೇಕು. ಆವಾಗ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದು ಬಂದಿಲ್ಲ ಅಂದ್ರೆ ನೀವಿನ್ನ ಸ್ವಲ್ಪ ಬೆಣ್ಣೆನ ಆಡ್ ಮಾಡ್ಕೊಳ್ಳಿ. ನೋಡಿ, ಈ ತರ ಕೈಯಲ್ಲಿ ಪ್ರೆಸ್ ಮಾಡಿದಾಗ ಈ ತರ ಉಂಡೆ ಕಟ್ಟೋಕ್ ಶೇಪ್ ಬಂದ್ರೆ ಸಾಕು, ಕರೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ಇದಕ್ಕೆ ಬೆಚ್ಚಗಿರುವಂತ ನೀರನ್ನ ಆಡ್ ಮಾಡ್ಕೊಂಡು ಚಪಾತಿ ಹಿಟ್ಟನ್ನ ಹೇಗೆ ನಾದ್ಕೊಳ್ತೀವಲ್ಲ ಹಾಗೆ ಚೆನ್ನಾಗಿ ನಾದ್ಕೊಳ್ಬೇಕು. 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಳ್ಳಿ. ನೀರು ಒಂದೇ ಸಲ ಹಾಕೋದಕ್ಕೆ ಹೋಗ್ಬೇಡಿ, ನೋಡ್ಕೊಂಡು ಹಾಕಿ. ನಾನಿಲ್ಲಿ 2 ಕಪ್ ಇಂದ 3 ಕಪ್ ನೀರನ್ನ ಯೂಸ್ ಮಾಡಿದ್ವಿ. ನೀವು ನೋಡ್ಕೊಂಡು ಹೇಗೆ ಚಪಾತಿ ನಾದ್ತೀವಲ್ಲ ಹಾಗೆ ನಾದ್ಕೊಳ್ಳಿ. 2 ನಿಮಿಷಗಳ ಕಾಲ. ನೋಡಿ, ಇಷ್ಟು ಸ್ಮೂತ್ ಆದ್ರೆ ಸಾಕು. ಗಟ್ಟಿ ಆದ್ರೆ ನಾವು ಚಕ್ಕುಲಿನ ಒತ್ತಬೇಕಾದ್ರೆ ಅದು ಚಕ್ಕುಲಿ ಕಟ್ ಆಗುತ್ತೆ. ಇವಾಗ ಮಾಡಿರೋ ಹಿಟ್ಟನ್ನ ಈ ತರ ಸಿಲಿಂಡರ್ ಶೇಪ್ ಮಾಡಿಕೊಂಡು ಚಕ್ಲಿ ಹಚ್ಚಿಗೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಸೌರೋದ್ರಿಂದ ಚಕ್ಲಿ ನೀಟಾಗಿ ಬರುತ್ತೆ. ಇವಾಗ ಇದ್ರೊಳಗಡೆ ಹಿಟ್ಟನ್ನ ಹಾಕಿ ಈ ತರ ಚಕ್ಲಿನ ಒತ್ಕೊಂಡ್ರೆ ಚಕ್ಲಿ ರೆಡಿಯಾಗಿ ಹೋಗುತ್ತೆ. ನಿಮ್ಗೆ ಯಾವ ಸೈಜಲ್ಲಿ ಬೇಕು, ದೊಡ್ಡದ್ ಬೇಕಿದ್ರೆ ದೊಡ್ಡದ್ ಕೂಡ ಮಾಡ್ಕೊಳ್ಬಹುದು, ಇಲ್ಲ ಚಿಕ್ಕದ್ ಬೇಕಾದ್ರೆ ಚಿಕ್ಕದ್ ಕೂಡ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇವಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಕಾದಿರೋ ಎಣ್ಣೆಗೆ ಈ ಚಕ್ಲಿನ ಒಂದೊಂದಾಗಿ ಬಿಟ್ಕೊಂತ ಹೋದ್ರೆ ರೆಡಿಯಾಗಿ ಹೋಗುತ್ತೆ ಚಕ್ಲಿ. ಉರಿನ ಮೀಡಿಯಂ ಆಗಿ ಇಟ್ಕೊಳ್ಳಿ. ನೀವು ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಅದು ಬೇಗ ಕಪ್ಪಗಾಗ್ಬಿಡತ್ತೆ. 2 ನಿಮಿಷ ಆದ್ಮೇಲೆ ಇದು ಸಪರೇಟ್ ಆಗುತ್ತೆ. ಅವಾಗ ಇದನ್ನ ಉಲ್ಟಾ ಮಾಡ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಹುರಿಯಿರಿ. ಜಾಸ್ತಿ ಹುರಿದ್ರೂ ಕೂಡ ಚಕ್ಲಿ ಗಟ್ಟಿ ಆಗತ್ತೆ. ನೋಡಿ, ಈ ತರ ಬಂದ್ರೆ ಸಾಕು. ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೇ ಮನೆಯಲ್ಲಿ ಹಬ್ಬಕ್ಕಾಗಿರ್ಬೋದು ಅಥವಾ ಸ್ನಾಕ್ಸ್ ಟೈಮ್ಗೆ ಆಗಿರ್ಬೋದು ಚಕ್ಲಿನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.